ಪ್ರಕೃತಿಯಲ್ಲಿ ಹಲವಾರು ರೀತಿಯ ಹೂಗಳನ್ನು ನಾವು ನೋಡೇ ಇರ್ತೀವಿ. ಕೆಲವೊಂದು ಮುಡಿದುಕೊಳ್ಳೋಕೆ ಸೀಮಿತ ಆದರೆ ಕೆಲವು ದೇವರಿಗೆ, ಕೆಲವು ಗಿಡದಲ್ಲಿದ್ದರೆ ಮಾತ್ರ. ಅದೇ ಸ್ಥಾನಕ್ಕೆ ಬ್ರಹ್ಮ ಕಮಲ ಸೇರುತ್ತೆ. ಏನಿದು ಬ್ರಹ್ಮ ಎಂದರೇನು? ವರ್ಷಕ್ಕೆ ಒಂದೇ ಬಾರಿ ರಾತ್ರಿ ವೇಳೆ ಅರಳುವಂಥ ಈ ದೈವಿಕ ಹೂ ಸೃಷ್ಟಿಯಾದ ಕತೆ ನಿಮ್ಮ ಮುಂದೆ. ಬಹಳಷ್ಟು ಹೂಗಳನ್ನು ದೇವರ ಪೂಜೆಗಾಗಿ ಬಳಸ್ತೇವೆ. ಕೆಲವೊಂದು ಹೂವುಗಳು ದೇವರ ಮುಡಿಗೇರಿದ್ರೆ, ಕೆಲವೊಂದು ಪೂಜೆಗೆ ಬಳಸೋದಕ್ಕಿಂತ ಗಿಡದಲ್ಲೇ ಇದ್ರೆ ಚಂದ ಅನ್ಸುತ್ತೆ. ಅವುಗಳಲ್ಲಿ ಬ್ರಹ್ಮ ಕಮಲ ಕೂಡ ಒಂದು. ಇದು ಬಹಳ ಅಪರೂಪದ ಪುಷ್ಪ. ಬ್ರಹ್ಮ ಕಮಲ ವರ್ಷಕ್ಕೊಮ್ಮೆ ಅರಳತ್ತೆ. ಆದ್ದರಿಂದಲೇ ಈ ಹೂವು ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಹಿಂದೂ ಧರ್ಮದಲ್ಲಿ ಇದು ಬಹಳ ಪೌರಾಣಿಕ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಬ್ರಹ್ಮ ಕಮಲ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಧ್ಯಾನ ಮಾಡ್ತಾ ಕುಳಿತಿರುವ ಹೂವು. ಬ್ರಹ್ಮನು ವಿಷ್ಣುವಿನ ಹೊಕ್ಕುಳದಿಂದ ಹೊರಹೊಮ್ಮುವ ಕಮಲದಿಂದ ಜನಿಸಿದ್ರಿಂದ ಈ ಕಮಲಕ್ಕೆ ಬ್ರಹ್ಮ ಕಮಲ ಅಂತ ಕರೀತಾರೆ. ಹಿಂದೂ ಧರ್ಮದಲ್ಲಿ ಈ ಹೂವನ್ನ ದೇವರಂತೆ ಪರಿಗಣಿಸಲಾಗಿದೆ. ಬ್ರಹ್ಮಕಮಲ ಬೆಳೆಸುವವರು ಬಹಳ ಕಡಿಮೆ. ಇದು ಹಿಮಾಲಯದಲ್ಲಿ ಕಂಡುಬರುವ ಅತ್ಯಂತ ಅಪರೂಪದ ಸಸ್ಯ. ಈ ಹೂವಿನ ಪ್ರಾಮುಖ್ಯತೆ ಬಗ್ಗೆ ತಿಳಿದುಕೊಂಡಿರುವವರು ಗಿಡವನ್ನ ಮನೆಯಲ್ಲಿ ಬೆಳೆಸ್ತಾರೆ. ಉತ್ತರಾಖಂಡದಂತಹ ಶೀತ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುವ ಅಪರೂಪದ ಬ್ರಹ್ಮ ಕಮಲ ಗಿಡವನ್ನ ದಕ್ಷಿಣ ರಾಜ್ಯಗಳಲ್ಲಿ ಕೂಡ ಅನೇಕರು ಮನೆಯ ಹಿತ್ತಲಲ್ಲಿ ಬೆಳೆಸ್ತಾರೆ. ಈ ಹೂವು ಬಹಳ ಸುವಾಸನೆಯಿಂದ ಕೂಡಿರುತ್ತೆ. ಒಮ್ಮೆ ಹೂವು ಅರಳಿದ್ರೆ ಇಡೀ ಸುತ್ತಮುತ್ತಲಿನ ವಾತಾವರಣ ಕೂಡ ಸುವಾಸನೆಯಿಂದ ಕೂಡಿರುತ್ತೆ. ಈ ಹೂವು ಅರಳುವಾಗ ನೀವೇನನ್ನಾದ್ರೂ ಪ್ರಾರ್ಥಿಸಿದ್ರೆ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಕೂಡ ಭಕ್ತರಲ್ಲಿದೆ. ಬ್ರಹ್ಮಕಮಲವನ್ನ ಹಿಮಾಲಯದ ದೈವಿಕ ಹೂ ಅಂತ ಕರೆಯಲಾಗುತ್ತೆ. ಈ ಸಸ್ಯಗಳು ಹೆಚ್ಚಾಗಿ ಹಿಮಾಲಯದಲ್ಲಿ ಬೆಳೆಯುತ್ತೆ. ಹಿಮಾಲಯದಲ್ಲಿ ಅರಳುವ ಬ್ರಹ್ಮ ಕಮಲವನ್ನ ನೋಡುವವರಿಗೆ ದೇವರ ಆಶೀರ್ವಾದ ದೊರೆಯುತ್ತೆ. ಅವರು ಬಹಳ ಅದೃಷ್ಟವಂತರಾಗ್ತಾರೆ ಅನ್ನೋ ನಂಬಿಕೆ ಇದೆ. ಸುಮಾರು 3500ರಿಂದ 3800 ಮೀಟರ್ ಎತ್ತರದಲ್ಲಿ ಬೆಳೆಯುವ ಬ್ರಹ್ಮ ಕಮಲ ಹೂವು ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಮಾನ್ಸೂನ್ ಋತುವಿನಲ್ಲಿ ಆಗಸ್ಟ್ನಿಂದ ಸೆಪ್ಟೆಂಬರ್ ಮಧ್ಯದವರೆಗೆ ಅರಳುತ್ತೆ. ಬ್ರಹ್ಮ ಕಮಲ ಹೂವು ಸಾಮಾನ್ಯವಾಗಿ ಸಂಜೆಯ ವೇಳೆ ಅರಳುತ್ತೆ. ಒಂಟಿ ಹೂವು ರಾತ್ರಿ ಅರಳುತ್ತೆ. ಹೂವು ಸಂಪೂರ್ಣವಾಗಿ ಅರಳೋದಕ್ಕೆ ಸುಮಾರು 2 ಗಂಟೆ ಸಮಯ ಬೇಕು. ಸುಮಾರು 30 ಸೆಂಟಿಮೀಟರ್ ವ್ಯಾಸ ಹೊಂದಿರುವ ಇದು ಬಿಳಿ ಬಣ್ಣದಲ್ಲಿ ಕಂಗೊಳಿಸುತ್ತೆ. ಬ್ರಹ್ಮ ಕಮಲ ಹೂವನ್ನ ಹೇಮಕುಂಡ, ತುಂಗಾನಾಥ, ಬದ್ರಿನಾಥ್ ಮತ್ತು ಕೇದಾರನಾಥ ದೇವಾಲಯಗಳಲ್ಲಿ ಶಿವನ ಪೂಜೆಗೆ ಬಳಸ್ತಾರೆ. ಒಟ್ಟಿನಲ್ಲಿ ವರ್ಷಕ್ಕೊಮ್ಮೆ ಅರಳೋ ಈ ಬ್ರಹ್ಮ ಕಮಲ ಬಹು ಆಕರ್ಷಣೀಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.